ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕ್ವಿಕ್ ಆಗಿ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಕ್ವಿಕ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಎದ್ದ ತಕ್ಷಣ ನಾರ್ಮಲ್ ಆಗಿ ನಾನು ಒಂದ್ ಲೋಟ ಬಿಸಿನೀರು ಕುಡ್ದೇನೆ ನನ್ನ ಡೇ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಂಗಾಗಿ ಬಿಸಿನೀರು ಕುಡಿದು ಟೀ ಅಥವಾ ಏನಾದ್ರೂ ಕಷಾಯಗಳನ್ನ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೆಶ್ನೆಸ್ ಬೇಕಾಗುತ್ತೆ, ಅವಾಗ ತಾನೇ ಎದ್ದಿರ್ತೀವಲ್ವಾ, ಒಂಥರ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಟೀ ಅಥವಾ ಕಷಾಯಗಳು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ಬಿಸಿನೀರು ಕುಡಿಯೋದ್ರಿಂದ ಡೈಜೆಷನ್ ಆಗಿರ್ಬೋದು, ಸ್ಕಿನ್ ಗ್ಲೋ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಬಿಸಿನೀರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ನಿಮ್ಗೆ, ಅದು ಉಗುರು ಬೆಚ್ಚಗಿರುವಂತ ನೀರನ್ನ ಕುಡಿಯೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ತಿಂಡಿ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಾಗ್ಲನ ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದು ತಿಂಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಪಲಾವ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಪಲಾವ್ ಐಟಮ್ಸ್, ಚಕ್ಕೆ, ಏಲಕ್ಕಿ, ಲವಂಗ, ಹಾಗೇನೆ ಚಕ್ರ ಮೊಗ್ಗು ಇಷ್ಟನ್ನು ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವ್ ಯಾವ ಕ್ವಾಂಟಿಟಿಲಿ ಮಾಡ್ಕೊಳ್ತಿದ್ದೀರೋ ಆ ಕ್ವಾಂಟಿಟಿಗೆ ಎಲ್ಲಾನು ಕೂಡ ಸೇರಿಸ್ಕೊಳ್ಳಿ. ನಂತರ ಪುದೀನಾ ಸೊಪ್ಪನ್ನ ಒಂದು ಅರ್ಧದಿಂದ ಮುಕ್ಕಾಲ್ ಕಟ್ಟಷ್ಟು ತಗೊಂಡಿದ್ದೀನಿ. ಸೊ ಅದರಲ್ಲಿ ಅರ್ಧ ಭಾಗವನ್ನ ಮಾತ್ರ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಾನು ಆ ಘಮ ಬರುತ್ತೆ, ಫ್ರೈ ಆದಂತ ಘಮ ನಿಮ್ಗೆ ಸಿಗೋವರ್ಗುನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಯಾವ್ದನ್ನಾದ್ರೂ ಬಳಸ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬಹುದು. ನಂತರ ನಾನಿಲ್ಲಿ ಅದೇ ಜಾರ್ಗೆ ಸ್ವಲ್ಪ ಎಲ್ಲ ಆರಿದ್ಮೇಲೆ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬಹುದು. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸಿದ್ರೆ ಸಾಕಾಗತ್ತೆ, ತುಂಬಾ ನೀರ್ ಸೇರಿಸ್ಕೊಳಕ್ ಹೋಗ್ಬಾರ್ದು. ನಂತರ ಒಂದು ಕುಕ್ಕರ್ಗೆ ಅಥವಾ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ನೀವು. ನನಗೆ ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪವನ್ನ ಸೇರಿಸಿದೀನಿ. ತುಪ್ಪ ತುಂಬಾ ಅಮೇಝಿಂಗ್ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಪಲಾವ್ ಐಟಮ್ಸ್ ಹಾಗೇನೆ ಸೋಂಪನ್ನ ಸೇರಿಸಿದೀನಿ. ಜೀರಿಗೆ ಕೂಡ ಸ್ವಲ್ಪ ಸೇರಿಸ್ಕೊಂಡಿದೀನಿ. ಇದು ಎಣ್ಣೆ ಬದಲು ನೀವು ತುಪ್ಪ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇನೆಲ್ಲ ಐಟಮ್ಸ್ ಏನಿರುತ್ತೆ ಪಲಾವ್ ಐಟಮ್ಸ್ ಎಲ್ಲ ಫ್ರೈ ಆದ್ಮೇಲೆ ಈರುಳ್ಳಿ, ಟೊಮೊಟೊ ಹಾಗೇನೆ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಅನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇಷ್ಟನ್ನ ಸೇರಿಸ್ಕೊಂಡು ತುಂಬಾ ನೀರ್ ಹಾಕೊಳ್ಬಾರ್ದು. ಇಷ್ಟನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಬಿಟ್ಟು ನಂತರ ನಿಮ್ಗೆ ಎಷ್ಟು ಬೇಕು ರುಚಿಗೆ ನೋಡ್ಕೊಂಡು ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸಿದೀನಿ. ನಂತರ ಎಲ್ಲಾನು ಕೂಡ ಫ್ರೈ ಆದ್ಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ. ನಂತರ ನಿಮ್ಗೆ ಖಾರದ ಪುಡಿ, ಅರಿಶಿನ ಇದನ್ನೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅಷ್ಟು ಡಬಲ್ ಕ್ವಾಂಟಿಟಿಯಲ್ಲಿ ನೀವು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಸೇರಿಸಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹುಳಿ ಅಂಶಕ್ಕೆ ನಿಂಬೆಹಣ್ಣನ್ನ ಸೇರಿಸಿ, ಖಂಡಿತ ಯಾವುದೇ ಕಾರಣಕ್ಕೂ ಮೊಸರನ್ನ ಸೇರಿಸ್ಬೇಡಿ. 2 ವಿಷಲ್ ಬರ್ಸ್ಕೊಂಡ್ರೆ ಅಕ್ಕಿಯನ್ನ ಸೇರಿಸಿ ರೆಡಿ ಆಗುತ್ತೆ. ವಿಡಿಯೋ ಮಾಡ್ತಾ ಇದ್ದಾರೆ, ಅಪ್ಲೋಡ್ ಮಾಡ್ತಾರೆ. ಹಾಯ್ ಮಾಡು ಇಲ್ಲಿ ವಿಡಿಯೋಗೆ ಮಾಡಿ ಇವಾಗ. ನಾವು ಹೋಗಿದ್ದು ಲಾಸ್ಟ್ ಸಂಡೇ ಅನ್ಸುತ್ತೆ. ನಮ್ ರಿಲೇಷನ್ ಅಲ್ಲಿ ಒಬ್ರು ಹೇಳಿದ್ರು ಇಲ್ಲಿ ತುಂಬಾ ಸೇಲ್ ಅಲ್ಲಿ ನಡೀತಾ ಇದೆ, 100 ರೂಪೀಸ್ಗೆ ಶೂಸ್ ಮತ್ತೆ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದು ಜಿಗಣಿಯಲ್ಲಿ ಇದ್ದಂತ ಒಂದು ಕಂಪ್ನಿಲಿ, ಹಾಗೇನೆ ಕಂಪ್ನಿ ಒಳಗಡೆನೆ ಸೇಲ್ ಮಾಡ್ತಾ ಇದ್ದಾರೆ, ಸೆಪರೇಟ್ ಆಗಿ ಶಾಪ್ ಅಂತ ಏನಿಲ್ಲ. ಸೊ ಹಂಗಾಗಿ ನಾವು ನೋಡೋಣ ಚೆನ್ನಾಗಿದ್ರೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಿಮ್ಗೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿತ್ತು. ಶೂಸ್ ಎಲ್ಲ ಗಂಡ್ ಮಕ್ಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಲೇಡೀಸ್ ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಬಟ್ ಗಂಡ್ ಮಕ್ಳಿಗೆ ಶೂಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಕೆಲವೊಂದು ಮುಂಚೆ ಹೋಗ್ಬೇಕು, ತುಂಬಾ ಮುಂಚೆ ಹೋಗ್ಬೇಕು. 9:30ಗೆಲ್ಲ ಅದು ಓಪನ್ ಆಗುತ್ತೆ. ಸೊ 9:30ಗೆಲ್ಲ ಹೋದ್ರೆ ನಿಮ್ಗೆ ಅದು ಓಪನ್ ಆದ ತಕ್ಷಣ ಹೋದ್ರೆ ಕೆಲವೊಂದು ಶೂಸ್ ಗಳೆಲ್ಲ ತುಂಬಾ ಕಡಿಮೆ ಬೆಲೆಗೆ ಚೆನ್ನಾಗಿರೋದು ಬರೀ 100 ರೂಪೀಸ್ಗೆ ಪ್ರತಿಯೊಂದು ಕೂಡ ಸಿಗತ್ತೆ. ಬರೀ 100 ರೂಪೀಸ್ ಅಷ್ಟೇ. ಶೂಸ್, ಸ್ಲಿಪ್ಪರ್ ಯಾವ್ದಾದ್ರು ತಗೊಳ್ಬಹುದು. ಓನ್ಲಿ 100 ರೂಪೀಸ್. ಅಲ್ಲಿ ಅಕ್ಕಪಕ್ಕ ಇದ್ದಂತ ಶಾಪ್ ಗಳನ್ನ ತೋರಿಸ್ತಾ ಇದೀನಿ. ಯಾರಾದ್ರೂ ಹತ್ರ ಇದ್ರೆ ಆರಾಮಾಗಿ ನೀವು ಹೋಗಿ ಬೈ ಮಾಡ್ಬೋದು. ಕೆಲವೊಂದು ಅಪಾರ್ಟ್ಮೆಂಟ್ ಗಳೆಲ್ಲ ಇತ್ತು.
ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ, ಸೊ ಹಂಗಾಗಿ ನಾನು ಶೇರ್ ಮಾಡಿಲ್ಲ. ನಾನೇನೇನು ತಗೊಂಡ್ ಬಂದೆ ಅಂತ ಹೇಳ್ಬಿಟ್ಟು, ನಾನ್ ತಗೊಂಡ್ಲಿಲ್ಲ, ನನ್ನ ಹಸ್ಬೆಂಡ್ 2 ಜೊತೆ ಶೂಸ್ ತಗೊಂಡ್ರು, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ, ಸೊ ಹಂಗಾಗಿ ಶೇರ್ ಮಾಡಿಲ್ಲ. ಬೊಮ್ಸಂದ್ರದಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಆರಾಮಾಗಿ ಹೋಗಿ ಬೈ ಮಾಡ್ಬೋದು. ಇದು ಜಿಗ್ನಿಯಲ್ಲಿ ಇರೋದು ಶಾಪು, ಕಂಪ್ನಿ ಅಂತಾನೆ ಹೇಳ್ಬೋದು. ಬರೀ 100 rupeesಗೆ ನಿಮ್ಗೆ ಕೆಲವೊಂದು ಶೂಸ್ ಗಳೆಲ್ಲ ಸಿಗತ್ತೆ. ವೈಟ್ ಶೂಸ್ ಅಂತೂ ತುಂಬಾನೇ ಇತ್ತು. ಯಾರಿಗೆಲ್ಲ ಇಷ್ಟ ವೈಟ್ ಶೂಸ್ ಆರಾಮಾಗಿ ಹೋಗಿ ಬೈ ಮಾಡ್ಬೋದು. ನಾನು ಅಕ್ಕಪಕ್ಕ ಇರುವಂತ ಕೆಲವೊಂದು ಶಾಪ್ ಗಳನ್ನ ತೋರಿಸ್ತಾ ಇದ್ದೀನಿ. ಯಾರಾದ್ರೂ ಅಕ್ಕಪಕ್ಕ ಅಲ್ಲೇ ನಿಯರ್ ಇದ್ರೆ ನೀವು ಹೋಗಿ ಬೈ ಮಾಡ್ಲಿ ಅಂತ ಹೇಳ್ಬಿಟ್ಟು. ಇದೆರಡು ಶೂಸ್ ನನ್ನ ಹಸ್ಬೆಂಡ್ ತಗೊಂಡ್ರು. ಒಂದು ಕ್ರೀಮ್ ಬೇಜ್ ಕಲರ್ ಅಲ್ಲಿ ಇರುವಂತದ್ದು, ಹಾಗೆ ಇನ್ನೊಂದು ಡಾರ್ಕ್ ಗ್ರೇ ಕಲರ್ ಅಲ್ಲಿ ಇರುವಂತದ್ದು. ಎರಡು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡ್ರು. ಇನ್ನು ಯೂಸ್ ಮಾಡಿಲ್ಲ, ಬಾಳ್ಕೆ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಇಷ್ಟ ಇದ್ರೆ ವರ್ತ್ ಅನ್ಸಿದ್ರೆ ತಗೊಳ್ಬಹುದು. 100 rupeesಗೆ ಕೊಡ್ಬೋದು ಅಂತ ಹೇಳ್ಬೋದು. 100 rupees ವರ್ತ್ ಅಂತಾನೆ ಹೇಳ್ಬೋದು ಆ ಶೂಸ್ ಗಳಿಗೆ. ಹಾಗೇನೆ ಸಂಜೆ ಬಂದ್ಮೇಲೆ ಬೇಗನೆ ಬಂದ್ವಿ. ನಾನು ಸಂಜೆ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಸ್ನಾಕ್ಸ್ಗೆ ಅಂತ ಹೇಳ್ಬಿಟ್ಟು ಜೋಳ ಇತ್ತು, ನಾಟಿ ಜೋಳ ಸಂತೆಯಿಂದ ತಗೊಂಡ್ ಬಂದಿದ್ದು. ಅದನ್ನ ಕೂಡ ಸುಟ್ಟು ತಿಂತಾ ಇದ್ವಿ. ಏನೇ ಹೇಳಿ ಒಲೆಯಲ್ಲಿ ಸುಟ್ಟು ತಿಂದ್ರೆ ತುಂಬಾನೇ ಟೇಸ್ಟು ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಸುಡೋದಕ್ಕಿಂತ ಸೌದೆಗಳನ್ನೆಲ್ಲ ಇಟ್ಬಿಟ್ಟು ಒಲೆ ಹಚ್ಚಿ ಸುಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಒಂದು ಲಡ್ಡು, ಒಂದು ಪ್ರೋಟೀನ್ ಲಡ್ಡು ಅಂತಾನೆ ಹೇಳ್ಬೋದು, ಶೇಂಗಾ ಲಡ್ಡು, ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಮಾಡ್ತಾ ಇದ್ದೀನಿ. ಜೋಳನೆಲ್ಲ ತಿನ್ಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲಿ ಕೂಡ ಈ ಉಂಡೆನ ಶೇರ್ ಮಾಡಿದ್ರು. ಸೊ ಹಂಗಾಗಿ ನಾನು ಕೂಡ ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು ಶೇಂಗಾವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಡ್ರೈ ರೋಸ್ಟ್. ನಂತರ ಅದೆಲ್ಲ ಹಾರಿದ್ಮೇಲೆ ಅದರ ಸಿಪ್ಪೆನೆಲ್ಲ ತೆಗೆದುಕೊಂಡು ಅದರ ಜೊತೆಗೆ ನಾನಿಲ್ಲಿ ಕಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಹುರ್ಗಡ್ಲೆಯನ್ನ. ಇದು ಕೂಡ ಪ್ರೋಟೀನ್ ರಿಚ್ ಇರುತ್ತೆ, ನಮ್ಮ ಮಕ್ಕಳಿಗೆಲ್ಲ ಕೊಡೋದಕ್ಕೆ, ಸ್ನ್ಯಾಕ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದಿಷ್ಟನ್ನು ನಾವು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಅದೇನು ಕಡಲೆನೆಲ್ಲ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇನೆ ಪೌಡರ್ ಮಾಡ್ಕೊಂಡು ಈಕ್ವಲ್ ಕ್ವಾಂಟಿಟಿಯಲ್ಲೂ ತಗೊಳ್ಬಹುದು, ಅಥವಾ 3/4 ಭಾಗ ಶೇಂಗಾ ಅಥವಾ 1/4 ಭಾಗ ಕಡಲೆ ಏನಾದ್ರೂ ಬಳಸ್ಕೊಳ್ಬಹುದು, ಅಥವಾ 1:1 ಕ್ವಾಂಟಿಟಿಲೂ ಕೂಡ ನೀವು ತಗೊಳ್ಬಹುದು. ಹಾಗೇನೆ ಸಂಜೆ ಆಯ್ತಲ್ವಾ, ಎನರ್ಜಿ ಬೂಸ್ಟ್ ಆಗ್ಬೇಕಲ್ವಾ, ಸೊ ಹಂಗಾಗಿ ಒಂದು ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು, ಅರಿಶಿನ, ದೊಡ್ಡ ಪತ್ರೆ ಎಲೆ, ಹಾಗೇನೆ ಒಂದು 2ರಿಂದ 3 ಎಲೆ ಇತ್ತು ಲೆಮನ್ ಗ್ರಾಸ್, ಇದನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾನಿಲ್ಲಿ ಕುದಿಯೋದಕ್ಕೆ ಅಂತ ಬಿಟ್ಬಿಟ್ಟು ನಂತರ ಶೇಂಗಾ ಎಲ್ಲ ಹಾರಿತ್ತು, ಅದರದೆಲ್ಲ ಸಿಪ್ಪೆನೆಲ್ಲ ತೆಗೆದುಕೊಂಡು ನಂತರ ನಾನಿಲ್ಲಿ ತರ್ತರಿಯಾಗಿ ಆನ್ ಅಂಡ್ ಆಫ್ 1-2 ಸಲ ಮಾಡಿದ್ರೆ ತರ್ತರಿ ಆಗುತ್ತೆ. ಅಷ್ಟು ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫುಲ್ ನೈಸ್ ಆಗಿ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನನಗೆ ಪರ್ಸ್ನಲಿ. ಸೊ ಹಂಗಾಗಿ ತರ್ತರಿಯಾಗಿ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಅಂಟು ಪಾಕವನ್ನ ಮಾಡ್ಕೊಳ್ಬೇಕಾಗುತ್ತೆ. ಬೆಲ್ಲವನ್ನ ಸೇರಿಸಿ ಹಾಗೆ ಹಾಕೊಳ್ಳೋದಕ್ಕೆ ಬರಲ್ಲ, ಅಂಟು ಪಾಕ ಆದ್ರೆ ಸಾಕಾಗುತ್ತೆ. ತುಂಬಾ ಒಂದೆಳೆ ಪಾಕ ಆತರ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ನಿಮ್ಗೆ 1:1 ಕ್ವಾಂಟಿಟಿಲಿ ನೀವು ಬೆಲ್ಲವನ್ನ ಬಳಸ್ಬೋದು, ಅಥವಾ ನೀವು 1 ಕಪ್ ಶೇಂಗಾ ತಗೊಂಡ್ರೆ 1/4 ಭಾಗದಷ್ಟು ಬೆಲ್ಲವನ್ನಾದ್ರೂ ಸೇರಿಸ್ಕೊಳ್ಬಹುದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಬೆಲ್ಲವನ್ನ ಸೇರಿಸ್ಕೊಂಡು ನಂತರ ಕೊಬ್ಬರಿಯನ್ನು ಕೂಡ ತುರಿದ್ಬಿಟ್ಟು ಸೇರಿಸಿದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋವಾಗ. ಇದನ್ನ ನಾನು ಇಲ್ಲಿ ಒಂದು ಚಮಚದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿ ಇರುತ್ತೆ ಅಲ್ವಾ ಪಾಕ, ಸೋಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಅದ್ರಲ್ಲಿ ಏನಾದ್ರು ಕಸರು ಗಲೀಜ್ ಏನಾದ್ರು ಇದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಹಂಗಾಗಿ ಸೋಸಿ ಸೇರಿಸ್ಕೊಂಡು ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಅಥವಾ ಯಾವ ಸೈಜ್ ಅಲ್ಲಿ ಬೇಕು ಉಂಡೆನ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ನಾನ್ ಮಾಡಿರುವಂತ ಉಂಡೆಗಳು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಪ್ಲೇಟ್ ಫುಲ್ ಆಫ್ ಉಂಡೆಗಳಾಗಿತ್ತು. ಈಸಿಯಾಗಿ ಒಬ್ರು ಇಬ್ರು ಇದ್ರೆ ಮನೆಯಲ್ಲಿ, ಒಂದಿಬ್ರು ಇದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಬೇಗ ಬೇಗ ಉಂಡೆನ ಕಟ್ಕೊಳ್ಬೇಕಾಗತ್ತೆ. ಪಾಕ ಆರಿದ್ರೆ ಅಷ್ಟೊಂದು ಕಟ್ಲಿಕ್ಕೆ ಸರಿ ಅನ್ಸೋದಿಲ್ಲ. ಪಾಕ ಏನಾದ್ರು ನಿಮ್ಗೆ ಸ್ವಲ್ಪ ತೆಳ್ಳಗಾಗ್ಬಿಡ್ತು, ಉಂಡೆ ಕಟ್ಲಿಕ್ಕೆ ತೆಳ್ಳಗಾಯ್ತು ಅಂದ್ರೆ ಸ್ವಲ್ಪ ಕಡಲೆ ಪುಡಿಯನ್ನ ಮತ್ತೆ ಸೇರಿಸ್ಕೊಂಡು ನೀವು ಉಂಡೆ ಮಾಡ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಒಂದು ಮನೇಲೆ ಹೋಮ್ ಮೇಡ್ ಪೇಸ್ಟ್ ಅನ್ನ ಮಾಡ್ಕೊಂಡು ಒಂದು ಎಗ್ ಏನ್ ಹೇಳ್ತಾರೆ ಎಗ್ ಫ್ರೈಡ್ ರೈಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಹಣ್ಣನ್ನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ನಂತರ ಎಗ್ಗನ್ನ ಸ್ಕ್ರಂಬಲ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆಯನ್ನ ಸೇರಿಸ್ಬಿಟ್ಟು ಅದಕ್ಕೆ ಒಂದು 3 ಎಗ್ಗನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತರಕಾರಿಲಿ ಫ್ರೈ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೆಪರೇಟ್ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲೆಗೆ ಒಂದು
ಈ ಎಣ್ಣೆ 1-2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಆ ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಟೊಮೊಟೊ ನಿಮ್ಗೆ ಎಷ್ಟು ಜನ ಇದ್ದೀರಾ ಅಷ್ಟಕ್ಕೆ ನೋಡ್ಕೊಂಡು ಸೇರಿಸ್ಕೊಳ್ಬಹುದು. ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ಬಿಟ್ಟು ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಮೇಲೆ ನಿಮ್ಗೆ ಬೇಕಾದಂತ ತರಕಾರಿ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಎಲೆಕೋಸು ಇಷ್ಟನ್ನೆಲ್ಲ ಸೇರಿಸ್ಕೊಂಡು ನೀವು ಸ್ಪ್ರಿಂಗ್ ಆನಿಯನ್ ಕೂಡ ಸೇರಿಸ್ಕೊಳ್ಬಹುದು. ಕೊನೆಯದಾಗಿ ಆಗ್ಲಿ ಅಥವಾ ಇವಾಗಾದ್ರೂ ಸೇರಿಸ್ಕೊಳ್ಬಹುದು. ನಂತರ ಫ್ರೈ ಮಾಡಿಟ್ಟಂತ ಮೊಟ್ಟೆ, ಖಾರದ ಪುಡಿ, ಸ್ವಲ್ಪ ಅರಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲನ್ನು ಕೂಡ ಸೇರಿಸ್ಕೊಳ್ಳಿ. ಜೀರಿಗೆ ಪುಡಿ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೊಳ್ಬಹುದು. ನಂತರ ಸ್ವಲ್ಪ ಪೆಪ್ಪರ್ ಪುಡಿ, ಕಾಳುಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ನೀರ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ಒಳ್ಳೇದು. ಅಥವಾ ಒಂದು ಲಿಡ್ ಏನಾದ್ರೂ ಮುಚ್ಚಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ನೆಕ್ಸ್ಟ್ ಉದುದ್ರಾಗಿ ಮಾಡಿದಂತ ಅನ್ನವನ್ನ ಸೇರಿಸ್ಕೊಂಡ್ರೆ ಯಾವುದೇ ಸಾಸ್ ಗಳನ್ನ ಬಳಸ್ತೇನೆ ಮೇಡ್ ದೇಸಿ ಮಸಾಲೆಗಳನ್ನ ಬಳಸ್ಕೊಂಡು ಎಗ್ ಫ್ರೈಡ್ ರೈಸ್ ರೆಡಿ ಆಯ್ತು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ಒಂದು ಹೋಮ್ ಮೇಡ್ ಸಿರಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್, ಪ್ರೊಸೆಸ್ ಆಗಿರುವಂತ ಅಲೋವೆರಾ ಜೆಲ್ ಅನ್ನ ಬಳಸಿದ್ದೀನಿ. ನಂತರ ಗ್ಲಿಸರಿನ್ 1 ಟೇಬಲ್ ಸ್ಪೂನ್ ಅಷ್ಟು ಬಳಸಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆ, ಹಾಗೇನೆ 1-2 ಕ್ಯಾಪ್ಸೂಲ್ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಓಪನ್ ಮಾಡಿ ಸೇರಿಸ್ಕೊಂಡು ನಂತರ ರೋಸಿಪ್ ಆಯಿಲ್, ಪ್ಯೂರ್ ರೋಸಿಪ್ ಆಯಿಲ್ ಕೂಡ 7-8 ಡ್ರಾಪ್. ನಂತರ ನಿಮ್ಗೆ ಒಂದು ಸಿರಮ್ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ರೋಸ್ ವಾಟರ್ ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕ್ವಾಂಟಿಟಿ 1 ಸ್ಪೂನ್ 2 ಸ್ಪೂನ್ ಅಂತಾನೆ ಹೇಳಕ್ಕಾಗಲ್ಲ. ನನಗೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ರೋಸ್ ವಾಟರ್ ನ. ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ, ಅಂದ್ರೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವು ಯೂಸ್ ಮಾಡಿರ್ತೀವಲ್ವಾ ಈ ಸಿರಮ್ ಬಾಟಲ್ಗಳೆಲ್ಲ, ಅದೇ ಬಾಟಲ್ಗೆ ಸೇರಿಸಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಳಾಗ್ಬಿಟ್ರೆ ತುಂಬಾನೇ ಸರಿ ಇರೋದಿಲ್ಲ. ಸೊ ಹಂಗಾಗಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೇದು. ಸ್ಕಿನ್ಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಹೈಡ್ರೇಟ್ ಆಗುತ್ತೆ ಸ್ಕಿನ್ ಅಂತೂ. ಆಂಟಿ ರಿಂಕಲ್, ಆಂಟಿ ಏಜಿಂಗ್, ಆಂಟಿ ಎಕ್ನಿ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಪಿಂಪಲ್ಸ್ ಯಾರಿಗೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಂತವ್ರು ಇದನ್ನ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಅಫೋರ್ಡ್ ಮಾಡಿ ಹೊರಗಿನ ಕೆಮಿಕಲ್ ಸಿರಮ್ ಗಳನ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇರಲ್ಲ ಅಂತವ್ರು ಈ ಹೋಮ್ ಮೇಡ್ ಸಿರಮ್ ಅನ್ನ ಬಳಸ್ಬೋದು. ಇದು ಎಲ್ಲಾ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬರೀ ಒಂದಕ್ಕೆ ಅಂತ ಹೇಳೋಗಿಲ್ಲ, ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಈ ಒಂದು ಸಿರಮ್ ವರ್ಕ್ ಆಗುತ್ತೆ. ಹಾಗೇನೆ ಇದರಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಬೋದು. ನಾನು ಇಲ್ಲಿ ನೆಕ್ಸ್ಟ್ ಡೇ ಮತ್ತೆ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ. ನಾವು ವೈಟ್ ಫೀಲ್ಡ್ ಹೋಗ್ಬೇಕಾಗಿತ್ತು. ಒಬ್ರು ನಮ್ಮ ಪರಿಚಯದವರು ಅಥವಾ ರಿಲೇಷನ್ ಅನ್ಬೋದು, ಅವರಿಗೆ ಹುಷಾರಿರ್ಲಿಲ್ಲ. ಸೊ ಹಂಗಾಗಿ ಅವ್ರನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ನಾನು ಬಸ್ಸಲ್ಲಿ ಹೋಗಿದ್ದೆ. ನನಗೆ ವರ್ತೂರಲ್ಲಿ ಇವರು ಪಿಕಪ್ ಮಾಡಿಕೊಂಡ್ರು. ಸೊ ಹಂಗಾಗಿ ಒಂದು ಪಿಕಪ್ ಕೂಡ ಇತ್ತು, ಇನ್ನು ಡ್ರಾಪ್ ಆಗಿರಲಿಲ್ಲ. ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರೆಸ್ಟೀಜ್ ಗ್ರೂಪ್ಸ್ ಅವರ ಈ ಒಂದು ವಿಲ್ಲಾ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಡ್ರಾಪ್ ಇತ್ತು ಇಲ್ಲೇ. ಸೊ ಹಂಗಾಗಿ ಒಳಗಡೆ ಹೋಗಿದ್ದು. ನೋಡ್ತಾ ಇರ್ಬೋದು ವಿಲ್ಲಾಗಳು, 2 ಕಣ್ಣು ನೋಡೋಕ್ಕೆ ಏನು 2 ಕಣ್ಣು ಸಾಲೆಲ್ಲ ನೋಡ್ಲಿಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಗ್ರೀನರಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಹಾಗೇನೆ ಮಾತಾಡ್ಕೊಂತ ಬಂದ್ವಿ. ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಫೆಸಿಲಿಟಿ ಕೂಡ ಇದೆ. ಈ ಒಂದೊಂದು ವಿಲ್ಲಾಗೆ ನಮ್ಮ ಕಸ್ಟಮರ್ ಇದಂತ ವಿಲ್ಲಾ 3.5 crore ಅಂತ. ಸೊ ನೋಡ್ಬೋದು ಎಷ್ಟು ಗ್ರೀನರಿ, ಹಾಗೇನೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಮೇಂಟೆನೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆಫ್ಕೋರ್ಸ್ 3.5 ಕೋಟಿ ಕೊಟ್ಟಿದ್ದೀವಿ ಅಂದ್ರೆ ಈ ರೀತಿ ಇದ್ದೇ ಇರುತ್ತೆ ಅಲ್ವಾ. ಈ ಎಲ್ಲ ಫೆಸಿಲಿಟಿ ಕೂಡ ಕೊಡಬೇಕು. ಹಾಗೇನೆ ಪ್ಲೇ ಏರಿಯಾ ಆಗಿರ್ಬೋದು ಎಲ್ಲಾನು ಕೂಡ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಬನ್ನೇನಂತ ಆಲದ ಮರ ಫೌಂಡೇಶನ್ ಇಲ್ಲೊಂದು ರೀಲ್ಸ್ ಮಾಡ್ಕೊಂಡು ಹೋಗೋಣ ನಡ್ಕೊಂಡು. ಹಂಗೆಲ್ಲ ಇಲ್ಲ ಇಲ್ಲಿ. ಹೌದಾ? ನೋಡಿಲ್ಲ ಎಷ್ಟಿದಾವ ಕ್ಯಾಮ್ರಾ, ಹಂಗೆ ಫ್ರೀ ಅಂತ ಅವ್ರು ನಿಲ್ಸಿದ್ರಲ್ಲ ಅಲ್ಲಿ. ಯಾರು? ಅವ್ರ ಮನೆ ಮುಂದೆ ನಿಲ್ಸಿರೋದು. ನಾವು ಇಲ್ಲ ಕಂಪ್ಲೇಂಟ್ ಆಗ್ತಾರೆ ಕಣೆ, ಸುಮ್ಮನೆ ಬಿಟ್ಕೊಳಲ್ಲ. ಇನ್ನೊಂದ್ಸಲ ಬೇಜಾರಾಗ್ತಾರೆ. ನಿಜ? ಮತ್ತಿನ್ನೇನು ಅನ್ಕೊಂಡಿದ್ವಿ ಇಲ್ಲಿ ನೋಡಿ. ಯಾರಾದ್ರೂ ಸುಖ ಸುಮ್ಮನೆ ಓಡಾಡ್ತಾವ್ರೇನು? ನಾನು ಬೆಳಿಗ್ಗೆ ಒಳಗೆ ಮನೆ ಹತ್ರ ನಿಲ್ಸ್ಬಿಟ್ಟು ನಡ್ಕೊಂಡು ಹೊರಗೆ ಹೋಗ್ತಾ ಇದೀನಿ. ಯಾರು ನೀವು ಅಂತ ಕೇಳ್ತಾರೆ.
ड्रॉप किया ಎಕ್ಸಿಟ್ ಆಯ್ತು. ಇದು ಎಕ್ಸಿಟ್. ಮಸ್ತಾಗಿದೆ ಬಿಡು, ಡೈಲಿ ಒಂದೊಂದು ರೀಲ್ಸ್ ಮಾಡ್ಬೋದು ಇಲ್ಲಿ. ಇನ್ನು ಒಳಗೆ ನೋಡ್ಬೇಕು ನೀನು. ಹಾ ಭಾರಿ ಐತೆ ಅಪಾರ್ಟ್ಮೆಂಟ್ ಎಲ್ಲ. ಎಷ್ಟು ಕೋಟಿಂಗ್ ಮಾಡಿರ್ಬೋದು ಏನಾದ್ರು. ಹಾಂ ಒಂದೊಂದರಮ್ಮ. ಹಾಂ ಹಾಂ ಹಾಗೇನೆ ಮಾತಾಡ್ಕೊಂತ ಟೈಮ್ ಆಗೇ ಹೋಯ್ತು. ನಾವು ಕೂಡ ಹೋಗಿದ್ದು ಲೇಟೇನೆ, ಸೊ ಊಟ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ಸೊ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಮಾತಾಡ್ಕೊಂತ ಕುತ್ಕೊಂಡ್ವಿ. ಆಲ್ಮೋಸ್ಟ್ ಸಂಜೆನೆ ಆಗ್ಬಿಡ್ತು ಮಾತಾಡ್ಕೊಳ್ತಾ ಕುತ್ಕೊಂಡು. ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು. ನಾವು ಕೂಡ ಅವತ್ತು ಅಮಾವಾಸ್ಯೆ ಇತ್ತು, ಪೂಜೆ ಕೂಡ ಮಾಡಿರ್ಲಿಲ್ಲ ಕಾರ್ದೆಲ್ಲ ಅಂತ ಹೇಳ್ಬಿಟ್ಟು ಬೇಗ ಕೂಡ ಹೊರಡ್ಲಿಲ್ಲ. ಮಾತಾಡ್ಕೊಂತ ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಈ ಮನೆ ನೋಡ್ಬೋದು, ಮಾಜಿ CM ಯಡಿಯೂರಪ್ಪ ಅವರ ಹಳಿಮಯ್ಯನ್ ಮನೆ ಹೇಳ್ತಾ ಇದ್ರು ಅಲ್ಲಿ ಮನೆಯಲ್ಲಿ. ಸೊ ಹಂಗಾಗಿ ಅದನ್ನ ಕೂಡ ಒಂದು ಕ್ಯಾಪ್ಚರ್ ಮಾಡಿದೀನಿ. ಅಲ್ಲಿ ಫಿಶ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಮನೆಗ್ ಬಂದ್ಮೇಲೆ ಒಂದು ಪಾಟ್ ಕೂಡ ಪೇಂಟ್ ಮಾಡಿಟ್ಟಿದ್ದೆ. ಸೊ ಅದಕ್ಕೆ ಗಿಡ ಯಾವ್ದು ಹಾಕಿರ್ಲಿಲ್ಲ. ಸೊ ಹಂಗಾಗಿ ಅದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಕೆಳಗಿನ ನಮ್ಮ ಮನೆ ಕೆಳಗಡೆ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳಿದೆ, ಅವ್ರ ಹತ್ರ ಇಸ್ಕೊಂಡ್ ಬಂದ್ಬಿಟ್ಟು ಈ ಒಂದು ಬಸವನ್ ಪಾದ ಹೂವು ಅಂತ ಹೇಳ್ತೀವಿ ನಮ್ಮೂರ್ ಕಡೆ. ನಿಮ್ ಕಡೆ ಯಾವ್ದು ಹೇಳ್ತಾರೆ ಗೊತ್ತಿಲ್ಲ ನನ್ಗೆ. ಸೊ ಅದನ್ನ ನೆಡ್ತಾ ಇದೀನಿ. ಇದರಲ್ಲಿ ಹೂವು ತುಂಬಾನೇ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಶುಗರ್ ಇದೆ ಅಂತವ್ರಿಗೆ ಈ ಹೂವು ಮತ್ತೆ ಎಲೆ ಅಮೃತ ಅಂತಾನೆ ಹೇಳ್ಬೋದು. ಡೈಲಿ ಎದ್ದು ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಗೆ ಒಂದೊಂದು ಹೂವು ತಿನ್ನೋದ್ರಿಂದ ಅಥವಾ ಒಂದು ಎಲೆಗಳನ್ನ ತಿನ್ನೋದ್ರಿಂದ ಆದಷ್ಟು ಶುಗರ್ ಕಂಟ್ರೋಲಿಗೆ ಬರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೇನೆ ಪೇಂಟ್ ಅನ್ನ ನಾನು ತೋರಿಸ್ತೀನಿ. ಈ ಉರ್ಲಿ ಕಲ್ಚರ್ನ ಒಂದು ಏನ್ ಪೇಂಟಿಂಗ್ ಇದೆ ಅದನ್ನೇ ನಾನು ಈ ಮದ್ವೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪೇಂಟ್ ಮಾಡಿದೀನಿ. ಮದ್ವೆಯಲ್ಲಿ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾ ಇರೋದಾಗಿರ್ಬೋದು ಅಥವಾ ಡೊಳ್ಳು ಕುಣಿತ ಮಾಡ್ತಾ ಇರ್ಬೋದಾಗಿರ್ಬೋದು, ಏನ್ ಹೇಳ್ತಾರೆ ಈ ಡ್ರಮ್ ಸೆಟ್ ಬಡಿಯೋದಾಗಿರ್ಬೋದು, ಮದ್ವೆಲೆಲ್ಲ ಏನೇನೆಲ್ಲ ನಡೆಯುತ್ತೆ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ನಾನು ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಈ ಹಸುಗಳು ಕೂಡ ಅಷ್ಟೇನೆ ಅವರ ಒಂದು ಕಲ್ಚರ್ ನಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಮಾಡಿದೀನಿ. ಹಾಗೆ ನಾರ್ಮಲ್ ಆಗಿ ಇವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನನಗೊಂದ್ ರೌಂಡ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಬೆಳಗ್ಗೆ ಸಂಜೆ ತನಕ ಮನೇಲಿ ಇದ್ದು ಬೋರ್ ಅನ್ಸ್ತಾ ಇರುತ್ತೆ. ಸೊ ಹಂಗಾಗಿ ನಾನ್ ಡಿಮ್ಯಾಂಡ್ ಮಾಡ್ತೀನಿ ಎಲ್ಲಾದ್ರೂ ಹಾಗೆ ಒಂದು ನೈಟ್ ಔಟ್ ಅಂತಾನೋ ಏನಾದ್ರೂ ಹೇಳ್ಬೋದು, ಎಷ್ಟೊತ್ತಾಗಿದ್ರು ಕೂಡ ಒಂದ್ ರೌಂಡ್ ಹೋಗಿ ಬಂದ್ರೆ ತುಂಬಾ ಖುಷಿ ಅನ್ಸುತ್ತೆ.